ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇಲ್ಲಿ ನೋಡ್ಬೋದು KMF ಬೆಂಬಲ್ದು. ಸೊ ಬೆಳಗಾಮ್ದು ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ ನೀವು ನೋಡಿರ್ತೀರ. ಸೊ ನೋಡಿಲ್ಲ ಅಂದರೆ ಹೆಂಗೆ ಅಂದರೆ ನಿಮ್ಮದು ಸ್ಕೋರ್ ಕಾರ್ಡ್ ಅನೌನ್ಸ್ ಮಾಡಿದ್ದಾರೆ. ಅಂದರೆ ನಿಮ್ಮದು ಎಕ್ಸಾಮಿನೇಷನಲ್ಲಿ ಮಾರ್ಕ್ಸ್ ಎಷ್ಟು ಬಂದಿದೆ ಅಂತ. ಸೊ ಅದು ಆಫಿಷಿಯಲ್ ವೆಬ್ಸೈಟೆಲ್ಲ ಅನೌನ್ಸ್ ಮಾಡಿದ್ದಾರೆ. ಸೊ ತುಂಬ ಜನ ವೀಡಿಯೋಲ್ಲಿ ರಿಕ್ವೆಸ್ಟ್ ಮಾಡ್ತಿದ್ರು, ಅಂದರೆ ಸರ್ ಯಾವಾಗ ಬಿಡ್ತಾರೆ ರಿಸಲ್ಟ್ ಅಂತ. ಸೊ ಈಗ ರಿಸಲ್ಟ್ ಬಂದಿದೆ, ಅಂದರೆ ಮಾರ್ಕ್ಸ್ ಕಾರ್ಡ್ ಮಾತ್ರ ಬಂದಿದೆ. ಈ ಸೆಲೆಕ್ಷನ್ ಲಿಸ್ಟ್ ಬಂದಿಲ್ಲ. ಅಂದರೆ ನಿಮ್ದು ಎಷ್ಟು ಸ್ಕೋರ್ ಆಗಿದೆ ಅಂತ ಜಸ್ಟ್ ಮೆನ್ಷನ್ ಮಾಡಿದ್ದಾರೆ. ಸೊ ಅದನ್ನು ಬೇಕಾದ್ರೆ ನೀವು ಚೆಕ್ ಮಾಡ್ಕೊಳ್ಬೋದು. ಮತ್ತು ಕಟ್ ಆಫ್ ಬಗ್ಗೆ ತುಂಬ ಸುಮ್ಮನೆ ವೀಡಿಯೋ ನೋಡಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಸೊ ನಾನು ಜಸ್ಟ್ ಸ್ವಲ್ಪ ಇನ್ಫಾರ್ಮೇಷನ್ನ ಮಾತ್ರ ನಿಮ್ಗೆ ಶೇರ್ ಮಾಡ್ಕೊತೀನಿ. ಮತ್ತು ಈ ವಿಡಿಯೋನ ಸಹ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಸೊ ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ. ಸೊ ಅದರಿಂದ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಮತ್ತು ಅದರಲ್ಲಿ ಇನ್ಫಾರ್ಮೇಷನ್ನ ಬಂದು ನಿಮಗೆ ಅಫಿಷಿಯಲ್ ವೆಬ್ಸೈಟಲ್ಲಿ ಸಹ ನಾನು ನಿಮಗೆ ಲಿಂಕು ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಇಲ್ಲಾಂದರೆ ಟೆಲಿಗ್ರಾಮ್ ಚಾನಲಲ್ಲಿ ನಾನು ನಿಮಗೆ ಅಪ್ಡೇಟ್ ಮಾಡ್ತಿರ್ತೀನಿ. ಸೊ ಅಲ್ಲಿ ಜಾಯ್ನ್ ಆಗ್ಬೋದು. ಇಲ್ಲಿ ನೋಡ್ಬೋದು ನೀವು ಅಫಿಷಿಯಲ್ ವೆಬ್ಸೈಟು. ಮತ್ತು ಅದು ಇಲ್ಲಿ ಚೆಕ್ ಮಾಡ್ಬೋದು ನೀವು ರಿಸಲ್ಟ್ ಆಫ್ ದ ರಿಟರ್ನ್ ಎಕ್ಸಾಮಿನೇಷನ್ ಹೆಲ್ಡ್ ಆನ್. ಸೊ ಅಂದರೆ 19ನೇ ತಾರೀಕು ನವಂಬರಲ್ಲಿ ನಡೆದಿದ್ದಂಥ ಎಕ್ಸಾಮ್ದು ಬಂದು ನಿಮ್ಮದು. ಸೊ ಅಂದರೆ ರಿಸಲ್ಟ್ ಬಿಟ್ಟಿದ್ದಾರೆ. ಸೊ ಅದರ ಲಿಂಕು ಸಹ ನಿಮಗೆ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ಅಂತ. ಸೊ ಇಲ್ಲಿ ಚೆಕ್ ಮಾಡ್ಕೊಳ್ಬೋದು ನೀವು. ಇದರಲ್ಲೇ ಬಂದು ನಿಮಗೆ ಮಾರ್ಕ್ಸ್ ಲಾಗಿನ್ ಅಂತ ಜಸ್ಟ್ ಫೈನಲ್ ರಿಸಲ್ಟ್ ಅಂತ ಮೆನ್ಷನ್ ಮಾಡಿಲ್ಲ. ಸೊ ಅದು ಬಂದು ಮತ್ತೆ ಇಲ್ಲಿ ಚೆಕ್ ಮಾಡ್ಕೊಳ್ಬೋದು ನೀವು. ಫಸ್ಟ್ ಬಂದು ನಿಮಗೆ ರಿಜಿಸ್ಟ್ರೇಷನ್ ನಂಬರ್ ಆಗಬೇಕಾಗಿರುತ್ತೆ. ಮತ್ತು ಅಪ್ಲಿಕೇಶನ್ ನಂಬರು ರಿಜಿಸ್ಟ್ರೇಷನ್ ನಂಬರ್ಗೆ ಸೊ ಎರಡೂ ಡಿಫ್ರೆನ್ಸ್ ಇರುತ್ತೆ. ಸೊ ಅಪ್ಲಿಕೇಶನ್ ನಂಬರು ಡಿಫ್ರೆಂಟು, ರಿಜಿಸ್ಟ್ರೇಷನ್ ಡಿಫ್ರೆಂಟು. ಸೊ ಎರಡೂ ಬೇರೆ ಬೇರೆ ಇರುತ್ತೆ. ಸೊ ಎರಡೂ ರಿಜಿಸ್ಟ್ರೇಷನ್ ID ಅಂದರೆ ನಿಮಗೆ ಅಪ್ಲಿಕೇಶನಲ್ಲಿ ಇರುತ್ತೆ. ಸೊ ಆ ನಂಬರ್ನ ನೀವು ಎಂಟರ್ ಮಾಡಬೇಕಾಗಿರುತ್ತೆ. ಸೊ ಮತ್ತು ಇಲ್ಲಿ ಬಂದು ನಿಮಗೆ ಡೇಟ್ ಆಫ್ ಬರ್ತ್ ಎಂಟರ್ ಮಾಡಿ ಆದಮೇಲೆ ಕ್ಯಾಪ್ಚರ್ ಕೋಡ್ ಇಲ್ಲಿ ಎಂಟರ್ ಮಾಡಿದ್ದಾದಮೇಲೆ ಗೆಟ್ ರಿಸಲ್ಟ್ ಅಂತ. ಸೊ ಇಲ್ಲಿ ಗೆಟ್ ರಿಸಲ್ಟ್ ಅಂದಾದಮೇಲೆ ನಿಮ್ಮದು ಸ್ಕೋರ್ ಎಷ್ಟಾಗಿದೆ ಸೊ ಅದರಲ್ಲಿ ಅಂತ ಕೊಟ್ಟಿರ್ತಾರೆ. ಮತ್ತು ನಿಮಗೆ ಅದರಲ್ಲಿ ಏನಾದರೂ ಆಬ್ಜೆಕ್ಷನ್ ಏನಾದರೂ ಕೊಟ್ಟಿದ್ರೆ, ಅಂದರೆ ಕೆಳಗಡೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. ಸೊ ಇಷ್ಟೊಳಗಡೆ ನಿಮ್ದು ಏನಾದರೂ ಮಾರ್ಕ್ಸ್ ಏನಾದರೂ ಪ್ರಾಬ್ಲಮ್ ಇದೆ ಅಂತಂದರೆ ಸೊ ಅದನ್ನು ಬೇಕಾದರೆ ನೀವು ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ. ಸೊ ಅದನ್ನು ಕೆಳಗಡೆ ಕೊಟ್ಟಿರ್ತಾರೆ. ಸೊ ಅದನ್ನು ಒಂದು ಸಲ ಚೆಕ್ ಮಾಡಿಕೊಂಡು ನೀವು ಅಷ್ಟರೊಳಗಡೆ ನೀವು ನಿಮ್ಮದು ಸ್ಕೋರ್ ಏನಾದರೂ ಕರೆಕ್ಷನ್ ಇದ್ದರೆ ಅವ್ರಿಗೆ ಡೀಟೇಲ್ಸ್ನ ನೀವು ಶೇರ್ ಮಾಡಿ. ಮತ್ತು ನಿಮ್ಗೆ ಬಂದಿರೋ ರಿಸಲ್ಟು ರಾಂಗ್ ಇದೆ ಅಂತೇಳಿ ನಿಮ್ಮದು ಕೌಂಟ್ ಮಾಡಿ ಮತ್ತೆ ಇನ್ನೊಂದು ಸಲ ಕೌಂಟ್ ಮಾಡೋದಕ್ಕೆ ಹೇಳಿ. ಸೊ ಅದು ಇನ್ಫಾರ್ಮೇಷನ್ ನಿಮ್ಗೆ ಏನಾದರೂ ಅದರಲ್ಲಿ ನಿಮಗೆ ರಿಸಲ್ಟಲ್ಲಿ ಕೊಟ್ಟಿದ್ದರೆ ಸೊ ದಯವಿಟ್ಟು ಆ ಸ್ಕ್ರೀನ್ಶಾಟ್ನ ಟೆಲಿಗ್ರಾಮ್ ಚಾನಲಲ್ಲಿ ಶೇರ್ ಮಾಡಿ. ಸೊ ಅದರಿಂದ ನೆಕ್ಸ್ಟು ಇನ್ನೂ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ಇನ್ಫಾರ್ಮೇಷನ್ನು. ಸೊ ಅವ್ರಿಗೂ ಸಹ ಶೇರ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ಇಲ್ಲಿ ಫರ್ಗಾಟೆಡ್ ರಿಜಿಸ್ಟ್ರೇಷನ್ ID ಅಂತ. ಸೊ ಇದು ಬಂದು ನಿಮಗೆ ಓಪನ್ ಆಗ್ತಿಲ್ಲ. ಸೊ ಏನಾದರೂ ಓಪನ್ ಆದರೆ ನಿಮಗೆ ಇದು ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಅಂದರೆ ನಿಮಗೆ ರಿಜಿಸ್ಟ್ರೇಷನ್ ID ಗೊತ್ತಿಲ್ಲ ಅಂದರೆ ಸೊ ಅದರಲ್ಲಿ ಚೆಕ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಆಫಿಷಿಯಲಾಗಿ ಪ್ರತಿಯೊಂದು ನಾನು ನೋಟಿಫಿಕೇಷನ್ ಅಪ್ಡೇಟ್ ಮಾಡುವಾಗ ನಾನು ಹೇಳ್ತಿರ್ತೀನಿ. ಸೊ ನೀವು ಅಪ್ಲಿಕೇಶನ್ ಆಗಿದ ತಕ್ಷಣ ನೀವು ಸೇವ್ ಮಾಡ್ಕೊಂಬಿಡಿ ಅಂತ. ಸೊ ಮತ್ತು ನೀವು ಕಟ್ ಆಫ್ ಎಷ್ಟು ನಿಲ್ಬೋದು ಅಂತ ಸುಮ್ಮನೆ ಇದು ಮಾಡೋಕೆ ಹೋಗ್ಬಿಡಿ. ಯಾಕಂದರೆ ನೀವೇ ನೋಟಿಫಿಕೇಷನ್ ನೋಡ್ಬೋದು ನೀವು. ಸೊ ಇಲ್ಲಿ ಯಾವುದೇದು ವೇಕೆನ್ಸೀಸ್ ಇಲ್ಲದೆ ಇರುತ್ತಲ್ವ. ಸೊ ಅದಕ್ಕೆ ಯಾವುದೇ ಕಟ್ ಆಫ್ ಇರೋದಿಲ್ಲ. ಮತ್ತು ಅಲ್ಲಿ ನೀವು ಅಕಸ್ಮಾತ್ ನೀವು ಟು ಎ ಕ್ಯಾಂಡಿಡೇಟ್ ಆಗಿದ್ದರೆ ಸೊ ಅಲ್ಲಿ ನಿಮಗೆ ಮಾರ್ಕ್ಸ್ ಏನಾದರೂ ಹೈಯೆಸ್ಟ್ ಇತ್ತು ಅಂದರೆ ನಿಮಗೆ GM ಜನರಲ್ ಸಾಮಾನ್ಯ ಕೋಟಾನಲ್ಲಿ ನಿಮಗೆ ಸೀಟ್ ಸಿಗುತ್ತೆ. ಇಲ್ಲಾಂದರೆ ನಿಮಗೆ 2A ಕ್ಯಾಟಗರಿಯಲ್ಲಿ ಸೊ ಯಾವುದೇ ಸೀಟ್ ಇರೋದಿಲ್ಲ. ಸೊ ಅದರಿಂದ ಅದರಲ್ಲಿ ಈ ಸೀಟ್ ಹಂಚಿಕೆ ಆಗಿರೋದಿಲ್ಲ. ಮತ್ತು ಇದರಲ್ಲೂ ಸೇಮ್ ಪ್ರತಿಯೊಂದರಲ್ಲೂ ಅಷ್ಟೇ. ಸೊ ಇದನ್ನು ಜಸ್ಟ್ ನೀವು ನೋಟಿಫಿಕೇಷನಲ್ಲಿ ಚೆಕ್ ಮಾಡ್ಕೊಳ್ಳಿ. ನೀವು ಟೆಲಿಗ್ರಾಮ್ ಚಾನಲಲ್ಲಿ ಜಾಯ್ನ್ ಆಗಿ ಅಲ್ಲಿ ಬೇಕಾದರೆ ನೀವು ನೋಟಿಫಿಕೇಷನ್ನು ಬೆಂಬಲ್ ರಿಕ್ರೂಟ್ಮೆಂಟ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ತೋರಿಸುತ್ತೆ. ಸೊ ಅದರಲ್ಲಿ ನೀವು ಇಲ್ಲಿ ಚೆಕ್ ಮಾಡ್ಬೋದು ಯಾವುದ್ಯಾವುದು ಹುದ್ದೆಗಳು ಇಲ್ಲದೆ ಇರುತ್ತಲ್ವ. ಸೊ ಆ ಹುದ್ದೆಗಳು ಬಂದು ನಿಮಗೆ ಯಾವುದೇ ಕಟ್ ಆಫ್ ಇರೋದಿಲ್ಲ. ಸೊ ಅದಕ್ಕೋಸ್ಕರ ಎಕ್ಸಾಕ್ಟಾಗಿ ನೀವು ಕಟ್ ಆಫ್ ಇಲ್ಲಿ ಎಷ್ಟಿಗೆ ನಿಲ್ಲುತ್ತೆ ಅಂತ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಸೊ ಅದು ರಿಸಲ್ಟ್ ಬಂದು ನಿಮಗೆ ಈಗ ಮಾರ್ಕ್ಸ್ ರಿಸಲ್ಟ್ ಅನೌನ್ಸ್ ಮಾಡಿದರೆ ಒಂದು 2 days ನಿಮಗೆ ಟೈಮ್ ಕೊಡ್ತಾರೆ. ನಿಮ್ಮ ಮಾರ್ಕ್ಸ್ ಏನಾದರೂ ವೇರಿಯೇಷನ್ ಆಗ್ತಿದ್ರೆ ಸೊ ಅದನ್ನು ರೈಸ್ ಮಾಡೋದಕ್ಕೆ. ಸೊ ಆ 2 days ನೀವು ರೈಸ್ ಮಾಡಿ. ಸೊ ಅದನ್ನು ನೀವು ಮಾರ್ಕ್ಸು ಕೌಂಟ್ ಮಾಡಿಕೊಂಡು ಸೊ ಇವ್ರು ಬಂದಿರೋ ಸ್ಕೋರ್ಗೂ ಮಾರ್ಕ್ಸು ಬಂದು ನಿಮಗೆ ಟ್ಯಾಲಿ ಆಗ್ತಿಲ್ಲ ಅಂದರೆ ಸೊ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದಾಗಿರುತ್ತೆ. ಅಕಸ್ಮಾತ್ ಕೊಟ್ಟಿದ್ರೆ ನೋಡಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಇಲ್ಲಿ ವೆಬ್ಸೈಟಲ್ಲಿ ಮೇ ಬಿ ನಾಳೆ ಅಷ್ಟರಲ್ಲಿ ಇವತ್ತು ನೈಟು ಸೊ ಅಪ್ಡೇಟ್ ಆದರೆ ಆಗ್ಬೋದು. ಇಲ್ಲಿ ಮೆನ್ಷನ್ ಮಾಡ್ತಾರೆ. ಇಲ್ಲಾಂದರೆ ನಿಮ್ಮ ರಿಸಲ್ಟ್ ಇದರಲ್ಲೇ ಮೆನ್ಷನ್ ಮಾಡಿರ್ತಾರೆ ನೋಡ್ಕೊಳ್ಳಿ. ಇದರಲ್ಲಿ ಪ್ರತಿಯೊಂದು ಅಷ್ಟೇ. ಇಲ್ಲಿ ಕ್ಯಾಟಗರಿ ಇದ್ದರೆ ಮಾತ್ರ ನೀವು ಸೊ ಅಲ್ಲಿ ನಿಮಗೆ ವೇಕೆನ್ಸಿ ಇರುತ್ತೆ. ಸೊ ಇಲ್ಲದೇ ಇದ್ದರೆ ಸೊ ನಿಮ್ಗೆ ಯಾವುದೇ ಥರ ಅಂತ ನಿಮಗೆ ಹುದ್ದೆಗಳು ಯಾವುದೇ ರಿಸರ್ವೇಷನ್ ಇರೋದಿಲ್ಲ. ಸೊ ಅದಕ್ಕೋಸ್ಕರ ಮತ್ತು ನಿಮ್ಗೆ ಏನೋ ಡೌಟ್ ಇದ್ದರೆ ಸೊ ವಿಡಿಯೋಲ್ಲಿ ಕಾಮೆಂಟ್ ಮಾಡಿ. ನಂಗೆ ಗೊತ್ತಿರೋ ಇನ್ಫಾರ್ಮೇಷನ್ನ ಶೇರ್ ಮಾಡ್ಕೊತೀನಿ. ಮತ್ತು ತುಂಬ ಜನ ನೋಟ್ಸು KMF ಕೋಆಪ್ರೇಟಿವ್ ಸೊಸೈಟಿ ಸೊ ನೋಟ್ಸು ಬಂದು ನಾನು ಪ್ರಿಪೇರ್ ಮಾಡ್ತಿದ್ದೀನಿ. ಸೊ ಅದು ಆದಷ್ಟು ಬೇಗ ಸೊ ಅದು ನಿಮಗೆ ನೋಟ್ಸು ಸಹ ನಿಮಗೆ ಸಿಗುತ್ತೆ. ಸೊ ಟೆಲಿಗ್ರಾಮ್ ಚಾನಲ್ ಅಪ್ಡೇಟ್ ಮಾಡ್ತಿರ್ತೀನಿ.
ಮತ್ತು ನಿಮಗೆ ನೋಟ್ಸ್ ಬೇಕಿದ್ದರೆ ಸೊ ಟೆಲಿಗ್ರಾಮ್ನಲ್ಲಿ ಜಾಯ್ನ್ ಆಗಿ. ಸೊ ಅಲ್ಲಿ ನೀವು ನನಗೆ ಮೆಸೇಜ್ ಮಾಡಿದ್ರೆ ನಿಮಗೆ ನೋಟ್ಸ್ ಸಿಗುತ್ತೆ. ಅದಿನ್ನೂ ಸದ್ಯಕ್ಕೆ ಪ್ರಿಪೇರ್ ಆಗ್ತಿದೆ. ಸೊ ಅದು ಟೈಮ್ ಆದಮೇಲೆ ನಿಮಗೆ ಸೊ ನಾನು ಅಪ್ಡೇಟ್ ಮಾಡ್ತೀನಿ. ನೆಕ್ಸ್ಟು ಫರ್ದರ್ ನಾನು ಹಾಕೋ ವೀಡಿಯೋಸಲ್ಲಿ ನಾನು ಅಪ್ಡೇಟ್ ಮಾಡ್ತೀನಿ. ಸೊ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಸಹ ನಾನು ನಿಮಗೆ ಶೇರ್ ಮಾಡ್ಕೊಳ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ಫರ್ದರ್ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಪ್ರತಿಯೊಂದು ಜಾಬ್ ರಿಲೇಟೆಡ್ ಇನ್ಫಾರ್ಮೇಷನ್ಸ್ ಎಲ್ಲ ನಿಮಗೆ ಈ ಟೆಲಿಗ್ರಾಮ್ ಚಾನಲ್ ಅಪ್ಡೇಟ್ ಮಾಡ್ತಿರ್ತೀನಿ. ಸೊ ಅಲ್ಲಿ ಬೇಕಾದರೆ ಜಾಯ್ನ್ ಆಗ್ಬೋದು. ಅದರ ಲಿಂಕು ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಇಲ್ಲಾಂದರೆ ನಿಮಗೆ ಚಾನಲ್ ಪೇಜ ಓಪನ್ ಮಾಡಿ ಸೊ ಅಬೌಟಲ್ಲಿ ಚೆಕ್ ಮಾಡಿದ್ರೆ ನಿಮಗೆ ಅದರಲ್ಲೂ ಸಹ ಲಿಂಕು ಕೊಟ್ಟಿರ್ತೀನಿ. ಸೊ ಅಲ್ಲಿ ಬೇಕಾದರೆ ನೀವು ಜಾಯ್ನ್ ಆಗ್ಬೋದಾಗಿರುತ್ತೆ. ಮತ್ತು SSC ಎಕ್ಸಾಮಿನೇಷನ್ ರಿಲೇಟೆಡ್ ಇನ್ಫಾರ್ಮೇಷನ್ ಸಹ ನಾನು ಈ ಚಾನಲ್ ಅಪ್ಲೋಡ್ ಮಾಡ್ತಿರ್ತೀನಿ. ಸೊ ಅಲ್ಲಿ ಬೇಕಾದರೆ ಜಾಯ್ನ್ ಆಗಿ ನೀವು ಪ್ರತಿಯೊಂದು ನಾನು ಹಾಕೋ ಕೆಲವೊಂದು ನೋಟಿಫಿಕೇಷನ್ದು ಮತ್ತು ನಿಮಗೆ ಪ್ರತಿಯೊಂದು ರಿಸಲ್ಟ್ ಅಪ್ಡೇಟ್ಸ್ ಎಲ್ಲ ನಾನು ಅಪ್ಡೇಟ್ ಮಾಡ್ತಿರ್ತೀನಿ. ಸೊ ಅಲ್ಲಿ ಜಾಯ್ನ್ ಆಗಿ ಅಂತ ಹೇಳ್ತೀನಿ. ಸೊ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.